ಇದು ಕರ್ನಾಟಕದ ಸೌಭಾಗ್ಯನೋ ದೌರ್ಭಾಗ್ಯನೋ ಗೊತ್ತಿಲ್ಲ. ಕರ್ನಾಟಕದಲ್ಲಿ ಆಡಳಿತಕ್ಕೆ ಬರುವಂತಹ ಪಕ್ಷಗಳು ನಾವು ಭ್ರಷ್ಟಾಚಾರವನ್ನ ನಿಗ್ರಹಿಸುತ್ತೇವೆ, ನಾವು ಬದಲಾವಣೆಯನ್ನು ತರುತ್ತೇವೆ, ನಾವು ರಾಜ್ಯದಲ್ಲಿ ಭ್ರಷ್ಟಾಚಾರವನ್ನು ಶಮನ ಮಾಡ್ತೇವೆ, ಹೀಗೆ ನಾನಾ ಸ್ವರೂಪಗಳಲ್ಲಿ ಆಶ್ವಾಸನೆಯನ್ನು ಕೊಡ್ತಾರೆ. ಇದೇ ಆಶ್ವಾಸನೆಯನ್ನ ಸಿದ್ದರಾಮಯ್ಯನವರು ಕೂಡ ತಮ್ಮ ಮೊದಲ ಬಜೆಟ್ನ ಸಂದರ್ಭದಲ್ಲಿ ಕೊಟ್ಟಿದ್ರು. ಹಿಂದಿನ ಸರ್ಕಾರ 40% ಪಡಿತಿತ್ತು, ಆದರೆ ನಾವು ಅದನ್ನು ಕಡಿವಾಣ ಹಾಕ್ತೀವಿ, ಭ್ರಷ್ಟಾಚಾರಕ್ಕೆ ನಾವು ಕಡಿವಾಣ ಹಾಕ್ತೀವಿ ಅಂತೇಳಿ ತಮ್ಮ ಮೊದಲ ಬಜೆಟ್ನಲ್ಲಿ, ಅಂದರೆ 2ನೇ ಅವಧಿಯ ಮೊದಲ ಬಜೆಟ್ನಲ್ಲಿ ಹೇಳಿದರು 2023. ಆದರೆ ಈಗ ಸಿದ್ದರಾಮಯ್ಯ ಸರ್ಕಾರಕ್ಕೂ ಕೂಡ ಪರ್ಸೆಂಟೇಜಿನ ಆರೋಪ ಅಂಟಿಕೊಳ್ತಾ ಇದೆ. 40% ಆಯಿತು, ಈಗ 60% ಜಮಾನವೇ ಅನ್ನುವಂಥ ಅನುಮಾನ ಬರುವಂತಾಗಿದೆ ಕುಮಾರಸ್ವಾಮಿಯವರ ಮಾತನ್ನು ನಂಬೋದಾದರೆ. ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರ 2013-18ರವರೆಗೆ ಆಡಳಿತವನ್ನು ನಡೆಸಿದಾಗ ಅಂತಿಮವಾಗಿ ಚುನಾವಣೆಯ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ರು, ಸೀದಾ ರೂಪಾಯಿಯ ಸರ್ಕಾರ, 10% ಕಾ ಸರ್ಕಾರ ಅಂತ, ಅಂದರೆ 10% ಕಮಿಷನ್ ತಗೋತಾರೆ. ಅವರು 10% ಕಮಿಷನ್ ಅಂತೇಳಿ 2018 ಚುನಾವಣೆಯಲ್ಲಿ ಹೇಳಿದ್ದು. 2023 ಚುನಾವಣೆ ನಡೆಯುವ ಹೊತ್ತಿಗೆ ಬಿಜೆಪಿಯವರು ಆಡಳಿತದಲ್ಲಿದ್ದವರು ಅದನ್ನು 40% ತೆಗೆದುಕೊಂಡು ಹೋಗಿದ್ರು ಅನ್ನೋಂಥ ಆರೋಪವೂ ಕೂಡ ಇತ್ತು. ಈಗ ಕುಮಾರಸ್ವಾಮಿ ಅವರು ಹೇಳ್ತಿದ್ರೆ 40 ಅಲ್ಲ, ಇದು 60% ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ಹಾಗಾದರೆ ರಾಜ್ಯದಲ್ಲಿ ನಡೀತಾ ಇರೋದು ಏನು ಅನ್ನುವಂತಹ ಪ್ರಶ್ನೆ ಇದ್ದೇ ಇರುವಂಥದ್ದು. ವಿಶೇಷವಾಗಿ ಹಾಗಾದರೆ ಕುಮಾರಸ್ವಾಮಿ ಅವರು 40% 60%ಗೆ ಕಮಿಷನ್ ಹೋಗಿದೆ ಅನ್ನೋದಕ್ಕೆ ಕೊಡ್ತಿರುವಂಥ ಸಮರ್ಥನೆ ಏನು, ಆರೋಪದ ಮೂಲ ಯಾವುದು ಅನ್ನೋದನ್ನು ನಿಮಗೆ ಮೊದಲಿಗೆ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಬಹಳ ಮುಖ್ಯವಾಗಿ ಕಮಿಷನ್ ಕಿಡಿ ಹಚ್ಚಿರುವಂಥದ್ದು ಎಚ್ ಡಿ ಕೆ ಅವರು ಈ ಕಮಿಷನ್ ಕಿಡಿಯನ್ನು ಹಚ್ಚಿದ್ದಾರೆ. ಕುಮಾರಸ್ವಾಮಿಯವರು ಆಡಳಿತ ನಡೆಸ್ತಾ ಇರುವಾಗ ಕಮಿಷನ್ ಇತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಸಿದ್ದರಾಮಯ್ಯರ ಆಳ್ವಿಕೆಯ ಸಂದರ್ಭದಲ್ಲಿ ಕಮಿಷನ್ ಇದೆ ಅಂತೇಳಿ ಕುಮಾರಸ್ವಾಮಿಯವರು ಹೇಳ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಪರ್ಸೆಂಟೇಜ್ ಹೆಚ್ಚಳ ಆಗಿದೆ ಅನ್ನುವಂತಹ ಆರೋಪವನ್ನು ಕುಮಾರಸ್ವಾಮಿಯವರು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಪರ್ಸೆಂಟೇಜ್ ಹೆಚ್ಚಳ ಆಗಿದೆ ಅಂತ, ಆದರೆ ನಮ್ಮಲ್ಲಿ ಪರ್ಸೆಂಟೇಜ್ ಇರಲಿಲ್ಲ ಅಂತೇಳಿ ಅಲ್ಲ, ಹೆಚ್ಚಳ ಆಗಿದೆ ಇದು ಅಂತ ಹೇಳ್ಕೊಂಡು ಕಾಂಗ್ರೆಸ್ ಗುತ್ತಿಗೆದಾರರೇ ಕಮಿಷನ್ ಬಗ್ಗೆ ಹೇಳ್ತಾ ಇದ್ದಾರೆ. ಇದನ್ನು ಬೇರೆ ಯಾರು ಹೇಳ್ತಿಲ್ಲ, ಕಾಂಗ್ರೆಸ್ನ ಗುತ್ತಿಗೆದಾರರು ಕೂಡ ಹೇಳ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ. ಮತ್ತು ತುಮಕೂರಿನ ಗುತ್ತಿಗೆದಾರರು ಹೇಳಿದ್ದಾರೆ ಅನ್ನುವಂಥದ್ದನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿಯವರು. ತುಮಕೂರಿನಲ್ಲಿ ಗುತ್ತಿಗೆದಾರರು ಇದನ್ನು ಹೇಳ್ತಾ ಇದ್ದಾರೆ, 60% ಅಂತ ಹೇಳ್ತಿದ್ದಾರೆ ಅಂತ ಹೇಳ್ಕೊಂಡು ಉಲ್ಲೇಖ ಮಾಡಿದ್ದಾರೆ. ಕಾಂಗ್ರೆಸ್ ಗುತ್ತಿಗೆದಾರರಿಂದಲೇ ಸರ್ಟಿಫಿಕೇಟ್ ಇವರಿಗೆ ಸಿಕ್ಕಿದೆ, ಈ ಸರ್ಕಾರಕ್ಕೆ ಕಾಂಗ್ರೆಸ್ನ ಗುತ್ತಿಗೆದಾರರಿಂದಲೇ ಸರ್ಟಿಫಿಕೇಟ್ ಸಿಕ್ಕಿದೆ ಅಂತ ಹೇಳ್ಕೊಂಡು ಕುಮಾರಸ್ವಾಮಿಯವರು ಹೇಳ್ತಾ ಇದ್ದಾರೆ. ಅವರೇ ಎಷ್ಟೋ ವಾಸಿ ಅಂತೇಳಿ, ಅಂದರೆ ಬಿಜೆಪಿಯವರೇ ಎಷ್ಟೋ ಪರವಾಗಿರಲಿಲ್ಲ ಅಂತ ಹೇಳ್ಕೊಂಡು ಹೇಳ್ತಿದ್ದಾರಂತೆ ಈಗ ಗುತ್ತಿಗೆದಾರರು. ಇದನ್ನು ವಿಶೇಷವಾಗಿ ಕಾಂಗ್ರೆಸ್ನ ಗುತ್ತಿಗೆದಾರರು ಕೂಡ ಹೇಳ್ತಿದ್ದಾರೆ ಅಂತ ಹೇಳಿದ್ದಾರೆ. ಹೀಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಮಿಷನ್ ಪಂಚ್ ಕೊಟ್ಟಿದ್ದಾರೆ ಕುಮಾರಸ್ವಾಮಿಯವರು. ಇಂಥದ್ದೊಂದು ಬಲವಾದಂತಹ ಪಂಚನ್ನು ಈಗ ಸರ್ಕಾರ ಕೊಟ್ಟಿದ್ದಾರೆ. ನೋಡಿ, 60% ಕಮಿಷನ್ ಅಂತ ಹೇಳಿದರೆ ಬರೀ 40% ಮಾತ್ರ, ಒಂದು ಯೋಜನೆಯಲ್ಲಿ ಕೇವಲ 40% ಮಾತ್ರ, ಹಾಗಾದರೆ ಕೆಲಸ ನಡೆಯುತ್ತಾ ಅನ್ನೋದ್ರ ಬಗ್ಗೆ ಅನುಮಾನಗಳು ಬರ್ತವೆ. ಈ ರೀತಿಯಾದಂಥ ಒಂದು ಆರೋಪವನ್ನು ಮಾಡಿದ್ದಾರೆ. ಮನೆ ಹಂಚಿಕೆಗೂ ಕೂಡ ಕಮಿಷನ್ ಪಡಿತಾ ಇದ್ದಾರೆ ಅನ್ನುವಂತಹ ಆರೋಪವನ್ನು ಮಾಡಿದ್ದಾರೆ. ಹಿಂದೆ ಯಾವುದರಲ್ಲೆಲ್ಲ ಕಮಿಷನ್ ನಡೀತಿತ್ತು ಅನ್ನೋದನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಈಗ ಮನೆಗಳನ್ನು ಹಂಚಿಕೆ ಮಾಡೋದಕ್ಕೂ ಕೂಡ ಕಮಿಷನ್ ಪಡಿತಿದ್ದಾರೆ ಅನ್ನುವಂಥದ್ದು ಕುಮಾರಸ್ವಾಮಿಯವರ ಆರೋಪ. ಈ ಮೊದಲು PWD ನೀರಾವರಿ ಇಲಾಖೆಗಳಲ್ಲಿ ಕಮಿಷನ್ ನಡೀತಾ ಇತ್ತು ಅನ್ನೋದನ್ನು ಕುಮಾರಸ್ವಾಮಿಯವರು ಹೇಳ್ತಾ ಇದ್ದಾರೆ. ಕುಮಾರಸ್ವಾಮಿಯವರು ಕೂಡ ಕರ್ನಾಟಕದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆದಂಥವ್ರು, ಅವ್ರಿಗೂ ಕೂಡ ಗೊತ್ತಿರುತ್ತೆ. ಹಾಗಾದರೆ ಈ ಮೊದಲು PWD ಮತ್ತು ನೀರಾವರಿಗಳಲ್ಲಿ ನಡೀತಾ ಇತ್ತು ಅಂತ ಹೇಳ್ತಾರೆ. ಅಂದರೆ ಈಗ ಹಾಗಾದರೆ PWD ನೀರಾವರಿ ನಡೀತಾ ಇಲ್ವಾ ಗೊತ್ತಿಲ್ಲ, ಕುಮಾರಸ್ವಾಮಿಯವರು ಹಾಗೆ ಹೇಳ್ತಾ ಇಲ್ಲ. ಈಗ ಅವ್ರು ಹೇಳ್ತಿದ್ದಾರೆ ಗುತ್ತಿಗೆ ಪಡೆಯೋದಕ್ಕೆ ಕಾಂಟ್ರಾಕ್ಟರ್ ಕಮಿಷನ್ ಕೊಡ್ತಾ ಇದ್ರು, ಗುತ್ತಿಗೆಗಳನ್ನ ಪಡ್ಕೊಳ್ಳೋದಕ್ಕೆ. ಯಾಕಂದರೆ ಅವಲ್ಲೆಲ್ಲ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳಿದ್ವು, ನೀರಾವರಿಯಲ್ಲಿ ಇರ್ಬೋದು, PWD ಇರ್ಬೋದು, ಕಾಮಗಾರಿಗಳು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳಿದ್ವು, 1000 ಕೋಟಿ 2000 ಕೋಟಿ ಈ ರೀತಿಯಂಥ ಪ್ರಾಜೆಕ್ಟ್ಗಳು ಕೂಡ ಇದ್ವು. ಈಗ ಮನೆ ಹಂಚಿಕೆಗೂ ಕೂಡ ಕಮಿಷನ್ ಪಡಿತಾ ಇದ್ದಾರೆ, ಅಂದರೆ ಮನೆಗಳ ಹಂಚಿಕೆಗೂ ಕೂಡ ಕಮಿಷನ್ ಪಡಿತಿದ್ದಾರೆ. ಒಂದು ಮನೆಗೆ ಸರ್ಕಾರ ಕೊಡ್ತಿರುವಂಥ ದುಡ್ಡು ಎಷ್ಟು, ಅದರಲ್ಲೂ ಕೂಡ ಕಮಿಷನ್ ಪಡ್ಕೊಳ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ವಿಧಾನಸೌಧದಲ್ಲಿ ಕಮಿಷನ್ ಕೊಟ್ಟರೆ ಮನೆ ಹಂಚಿಕೆ ಆಗ್ತಿದೆ, ವಿಧಾನಸೌಧದಲ್ಲಿ ಕಮಿಷನ್ ಕೊಟ್ಟರೆ ಮನೆ ಹಂಚಿಕೆ ಹಳ್ಳಿಗಳಲ್ಲಿ ನಡೆಯುತ್ತೆ ಅನ್ನೋದು ಕುಮಾರಸ್ವಾಮಿಯವರ ಆರೋಪ. ಈ ಹಿಂದೆ ಹಳ್ಳಿಗಳಲ್ಲಿ PDO ಕಮಿಷನ್ ಪಡ್ಕೊಳ್ತಾ ಇದ್ರು, ಅಂದರೆ ಎಲ್ಲೂ ಕಮಿಷನ್ ಇಲ್ಲದೆ ಇರುವಂಥ ವಾತಾವರಣ ಇರಲಿಲ್ಲ ಅಂತ ಹೇಳ್ಕೊಂಡು ಕುಮಾರಸ್ವಾಮಿ ದೃಢಪಡಿಸ್ತಾ ಇದ್ದಾರೆ. ಇದೇ PDOಗಳವರು ತೆಗೆದುಕೊಳ್ತಿದ್ರು. ಈಗ ಮನೆ ಹಂಚಿಕೆಗೂ ಕೂಡ ಸಚಿವರೇ ಕಿಕ್ ಬ್ಯಾಕ್ ಅನ್ನು ಪಡಿತಾ ಇದ್ದಾರೆ. ಇದು ಮನೆ ಹಂಚಿಕೆಯನ್ನು ಹೇಳ್ತಾ ಇರೋದ್ರಿಂದಾಗಿ ಇದರ ಸಚಿವರು ಯಾರಾಗ್ತಾರೆ ಹೇಳಿ, ವಸತಿ ಸಚಿವರಾಗ್ತಾರೆ. ಮನೆ ಹಂಚಿಕೆಗೆ ಈಗ ಸಚಿವರೇ ಕಿಕ್ ಬ್ಯಾಕ್ ಪಡಿತಾ ಇದ್ದಾರೆ ಅಂತ ಹೇಳ್ಕೊಂಡು
ಕುಮಾರಸ್ವಾಮಿ ಅವರು ಆರೋಪವನ್ನು ಮಾಡ್ತಾ ಇದ್ದಾರೆ. ವಸತಿ ಸಚಿವ ಜಮೀರ್ ಅವರನ್ನು ಗುರಿಯಾಗಿಸಿಕೊಂಡು ಈ ಆರೋಪವನ್ನು ಕುಮಾರಸ್ವಾಮಿ ಅವರು ಮಾಡ್ದಂಗೆ ಕಾಣ್ತಾ ಇದೆ. ಮನೆ ಹಂಚಿಕೆಗೂ ಕೂಡ ಸಚಿವರ ಮಟ್ಟದಲ್ಲಿ ಕಿಕ್ ಬ್ಯಾಕ್ ಪಡಿತಾ ಇದ್ದಾರೆ ಅಂತ ಹೇಳ್ಕೊಂಡು ಕುಮಾರಸ್ವಾಮಿ ಅವರು ಆರೋಪವನ್ನು ಮಾಡ್ತಾ ಇದ್ದಾರೆ. ಇದಿಷ್ಟೇ ಅಲ್ಲದೆ ಆತ್ಮಹತ್ಯೆಗೆ ಯಾರು ಕಾರಣ ಅನ್ನುವ ಪ್ರಶ್ನೆಯನ್ನು ಕುಮಾರಸ್ವಾಮಿ ಅವರು ಕೇಳ್ತಾ ಇದ್ದಾರೆ. ವಿಶೇಷವಾಗಿ ಇತ್ತೀಚೆಗೆ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂತಹ ಗುತ್ತಿಗೆದಾರ ಅಂತ ಹೇಳಲಾಗ್ತಾ ಇರುವಂತಹ ಸಚಿನ್ ಪಾಂಚಾಲ್ನ ಆತ್ಮಹತ್ಯೆ ವಿಚಾರಕ್ಕೆ ಪ್ರತಿ ಇಲಾಖೆಗಳಲ್ಲೂ ಪರ್ಸೆಂಟೇಜ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಈ ಸರ್ಕಾರದವರು ಪ್ರತಿ ಇಲಾಖೆಗಳಲ್ಲೂ ಕೂಡ ಪರ್ಸೆಂಟೇಜನ್ನು ಫಿಕ್ಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಮಂತ್ರಿಗಳಿಗೆ ಕಮಿಷನ್ ಕೊಟ್ಟರೆ ಮಾತ್ರ ಹಣ ರಿಲೀಸ್ ಆಗುತ್ತೆ, ಇಲ್ಲದೆ ಹೋದರೆ ಬಿಲ್ಗಳು ರಿಲೀಸ್ ಆಗೋದಿಲ್ಲ. ಏನೋ ಕಾಂಟ್ರಾಕ್ಟರ್ಗಳಿಗೆ ಬಿಲ್ಗಳು ಕ್ಲಿಯರ್ ಆಗ್ತಾ ಇಲ್ಲ. ಕಮಿಷನ್ ದುಡ್ಡು ತಿನ್ನೋಕ್ಕೂ ಒಂದು ಇತಿಮಿತಿ ಬೇಡವಾ ಅಂತ ಕೇಳ್ತಿದ್ದಾರೆ ಅನ್ನೋ ಪ್ರಶ್ನೆಯನ್ನು ಕೇಳಿದ್ದಾರೆ. ಕಮಿಷನ್ ದುಡ್ಡು ತಿನ್ನೋದಕ್ಕೂ ಕೂಡ ಒಂದು ಇತಿಮಿತಿ ಬೇಡವಾ ಅಂತೇಳಿ, ಅಂದರೆ ನೀವು ತಿನ್ನಿ ಅದಕ್ಕೊಂದು ಇತಿಮಿತಿ ಇರಲಿ ಅನ್ನೋಂಥ ರೀತಿಯಲ್ಲೂ ಕೂಡ ಆಗುತ್ತೆ. ಇದು ಈ ರೀತಿ ಆದರೆ ಅಧಿಕಾರಿಗಳು ಹೇಗೆ ಕೆಲಸ ಮಾಡ್ತಾರೆ ಅನ್ನೋಂತಹ ಪ್ರಶ್ನೆಯನ್ನು ಕುಮಾರಸ್ವಾಮಿ ಅವರು ಕೇಳ್ತಾ ಇದ್ದಾರೆ ಸರ್ಕಾರಕ್ಕೆ. ಅಷ್ಟೇ ಅಲ್ಲದೆ ರೈತರಷ್ಟೇ ಅಲ್ಲ, ಈಗ ಗುತ್ತಿಗೆದಾರ ಸರ್ಕಾರಿ ನೌಕರನು ಕೂಡ ಆತ್ಮಹತ್ಯೆಗೆ ಶರಣಾಗ್ತಾ ಇರುವಂತಹ ಪ್ರಕರಣಗಳು ನಡೀತಾ ಇದ್ದಾವೆ. ಅದು ವಾಸ್ತವ, ಈಗ ಅಂತೂ ನಡೀತಾ ಇದೆ. ರೈತರು ಮಾತ್ರ ಆತ್ಮಹತ್ಯೆ ಮಾಡಿದಾಗ ರೈತರ ಆತ್ಮಹತ್ಯೆ ಬಗ್ಗೆ ವರದಿ ಆಗ್ತಿದೆ, ಈಗ ಗುತ್ತಿಗೆದಾರರ ಆತ್ಮಹತ್ಯೆ ವರದಿ ಆಗ್ತಿದೆ, ಸರ್ಕಾರಿ ನೌಕರರ ಆತ್ಮಹತ್ಯೆಯ ವರದಿಗಳಾಗ್ತಾ ಇದ್ದಾವೆ. ರಾಜ್ಯದಲ್ಲಿ ಆಡಳಿತ ಅನ್ನೋದು ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನು ಕುಮಾರಸ್ವಾಮಿಯವರು ಸರ್ಕಾರಕ್ಕೆ ಕೇಳಿದ್ದಾರೆ, ಸಿದ್ದರಾಮಯ್ಯನವರಿಗೆ ಕೇಳಿದ್ದಾರೆ. ರಾಜ್ಯದಲ್ಲಿ ಆಡಳಿತ ಅನ್ನುವಂಥದ್ದು ಇದೆಯಾ, ಅಡ್ಮಿನಿಸ್ಟ್ರೇಷನ್ ಅನ್ನುವಂಥದ್ದು ಇದೆಯಾ ಅಂತೇಳಿ ಕುಮಾರಸ್ವಾಮಿ ಪ್ರಶ್ನಿಸಿದ್ದಾರೆ. ಕುಮಾರಸ್ವಾಮಿ ಅವರ ಮಾತುಗಳನ್ನು ನಿಮಗೆ ತೋರಿಸ್ತೀನಿ. ಪ್ರತಿಯೊಂದರಲ್ಲೂ ಫಿಕ್ಸ್ ಆಗೋಗಿದೆಯಲ್ಲ, ಅವರ ಪಕ್ಷದ ಗುತ್ತಿಗೆದಾರರೇ, ತುಮಕೂರಿನ ಯಾವುದೋ ಒಂದು ಅಸೋಸಿಯೇಷನ್ನು ಅವ್ರ ಪಕ್ಷದ ಕಾರ್ಯಕರ್ತರೆ 60% ದಾಟಿದೆ. ಅವರೇ ಎಷ್ಟೋ ಪರವಾಗಿರಲಿಲ್ಲ ಅಂತೇಳಿ ಹಿಂದಿನ ಸರ್ಕಾರದ ಬಗ್ಗೆ ಕಾಂಗ್ರೆಸ್ನ ಗುತ್ತಿಗೆದಾರರೇ ಸರ್ಟಿಫಿಕೇಟ್ ಕೊಡ್ತಾವ್ರೆ. ಹೋಗ್ಲಿ, ಅದು ಕಾಂಟ್ರಾಕ್ಟ್ ತಗೋಬೇಕಾದ್ರೆ PWDನಲ್ಲೋ ಇರಿಗೇಷನಲ್ಲೋ ಮಾಡ್ಕೊತಿದ್ದು ಇವ್ರುಗಳು ಲೂಟಿ ಹೊಡಿಯೋದೊಂದು ಭಾಗ ಹೊಡಿತಿರೋದು. ಈಗ ಮನೆ ಹಂಚಿಕೆ ಮಾಡಬೇಕಾದ್ರೂ ದುಡ್ಡು ಕೊಡಬೇಕಂತೆ. ಪ್ರತಿ ಇಲಾಖೆಯಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೀರಿ. ಜಗಜ್ಜಾಹಿರ ಇದು ಎಲ್ಲಿದೆ? ಕುಮಾರಸ್ವಾಮಿ ಕಾಲದಲ್ಲಿ ಮಾಡ್ತಿರೋ ಅದಕ್ಕಿದೆ ಹೇಳ್ತಾರೆ, ಇದು ಹೇಳ್ತವೆ. ಯಾರು ಮಾನ ಮರ್ಯಾದೆ ಇದೆ ಅವರಿಗೆ? ದುಡ್ಡು ತಿನ್ನಕ್ಕೂ ಒಂದು ಇತಿಮಿತಿ ಬೇಡ? ಅಧಿಕಾರಿಗಳು ಎಲ್ಲಿಂಗ್ ಕೆಲಸ ಮಾಡ್ತಾರೆ ಈ ಥರ ಆಗೋದ್ರೆ? ಯಾತಕ್ಕೆ ಆತ್ಮಹತ್ಯೆಗಳು ನಡೀತಾವೆ? ರೈತರ ಆತ್ಮಹತ್ಯೆ ನೋಡ್ತಾ ಇದ್ದು ಇವತ್ತು ಪ್ರತಿನಿತ್ಯ ಸರ್ಕಾರಿ ನೌಕರರು ಆತ್ಮಹತ್ಯೆ, ಕಾಂಟ್ರಾಕ್ಟರ್ಗಳು ಆತ್ಮಹತ್ಯೆ. ಈ ಪರಿಸ್ಥಿತಿ ತಂದಿಟ್ಕೊಂಡಿದ್ದೀರಿ. ಒಂದು ಅಡ್ಮಿನಿಸ್ಟ್ರೇಷನ್ ಇದೆಯಾ ರಾಜ್ಯದಲ್ಲಿ? ಹೀಗೆ ಸರ್ಕಾರವನ್ನ ಬಹಳ ತೀಕ್ಷ್ಣವಾದಂತಹ ಮಾತುಗಳ ಮೂಲಕವಾಗಿ ಕುಮಾರಸ್ವಾಮಿ ಅವರು ಪ್ರಶ್ನಿಸಿದ್ದಾರೆ. ಈ ಎಲ್ಲ ಮಾತುಗಳು ಓಕೆ, ಆದರೆ ಈ ತಿನ್ನೋದಕ್ಕೂ ಕೂಡ ಒಂದು ಇತಿಮಿತಿ ಬೇಡವಾ ಅಂತ ಕೇಳ್ತಾರಲ್ಲ, ಇದು ಪ್ರಶ್ನೆ ಇರುವಂಥದ್ದು. ಯಾಕಂದರೆ ಇತಿಮಿತಿ ಇಟ್ಕೊಂಡಂಗಂದ್ರೆ ತಿನ್ನಬಹುದಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ನಿಜಕ್ಕೂ ಕೂಡ ಭ್ರಷ್ಟಾಚಾರದ ವಿರುದ್ಧದ ನಿಮ್ಮ ಆಕ್ರೋಶ ಇದ್ದರೆ ಇತಿಮಿತಿ ಅಲ್ಲ, ಅದನ್ನು ದುಡ್ಡು ಮುಟ್ಟಬಾರ್ದು, ಕಮಿಷನ್ ತಗೋಬಾರ್ದು ಅನ್ನುವಂಥ ಸ್ಥಿತಿಯಲ್ಲಿ ಮಾತನಾಡಬೇಕು. ಇತಿಮಿತಿ ಬೇಡವಾ ಅಂತ ಕೇಳುವಂಥದ್ದು ಸಮರ್ಪಕವಾದಂಥದ್ದಲ್ಲ. ಆದರೆ ಇರಲಿ, ಅದು ಕುಮಾರಸ್ವಾಮಿ ಅವರ ಮಾತು. ಇನ್ನು ಕುಮಾರಸ್ವಾಮಿ ಅವರಿಗೆ ಕಾಂಗ್ರೆಸ್ನವರು ಸವಾಲನ್ನು ಹಾಕಿದ್ದಾರೆ. ಆರೋಪಕ್ಕೆ ಸಾಕ್ಷ್ಯ ಒದಗಿಸಿ, ಕುಮಾರಸ್ವಾಮಿ ಅವರು ಅದನ್ನು ಸಾಬೀತು ಮಾಡಬೇಕು ಅಂತೇಳಿ ಸಿದ್ದರಾಮಯ್ಯನವರು ಕೇಳ್ತಾರೆ. ಸಾಕ್ಷ್ಯ ನೀವು ಕೊಡಿ. ಅಲ್ಲ, ಸಾಕ್ಷ್ಯ ಅವರೇ ಕೊಡದಿದ್ರೆ ಮತ್ತೆ ಆರೋಪ ಯಾಕೆ ಮಾಡಬೇಕು? ಇವರು ಸಾಕ್ಷ್ಯಗಳು ಸರ್ಕಾರಗಳ ಕೈಯಲ್ಲೂ ಕೂಡ ಇರೋದಿಲ್ವ ಅನ್ನೋಂಥ ಪ್ರಶ್ನೆ ಬಂದೇ ಬರುತ್ತೆ. ಭ್ರಷ್ಟಾಚಾರ ನಡೀತಿದೆ, ಕಮಿಷನ್ ನಡೀತಿದೆ ಅಂತ ಆದರೆ ಸಾಬೀತು ಮಾಡಲಿ ಅಂತ ಹೇಳ್ಕೊಂಡು ಹೇಳ್ತಾರೆ. ಬಹುಶಃ ಇದು ಕಾಂಗ್ರೆಸ್ನವರು ಹಿಂದೆ BJPಯವರು ಇದೇ ಆನ್ಸರನ್ನು ಕೊಡ್ತಿದ್ದಾಗ ಕಾಂಗ್ರೆಸ್ನವರು ಏನೇನು ಮಾತನಾಡ್ತಾ ಇದ್ರು ಅಂತೇಳಿ ಒಮ್ಮೆ ರಿವೈಂಡ್ ಮಾಡ್ಕೊಂಡು ನೋಡ್ಕೊಳ್ಬೇಕು. ದಾಖಲೆ ಸಮೇತ ಆರೋಪ ಸಾಬೀತು ಮಾಡಲಿ ಅಂತ ಹೇಳ್ಕೊಂಡು CM ಅವರು ಸವಾಲನ್ನು ಎಸೆದಿದ್ದಾರೆ ಕುಮಾರಸ್ವಾಮಿ ಅವರಿಗೆ. ಕುಮಾರಸ್ವಾಮಿ ಅವರಿಗೆ ಕೇಳ್ತಿದ್ದಾರೆ, ನೀವು ದಾಖಲಿದ್ದರೆ ಕೊಡಿ ಅಂತೇಳಿ. ಕುಮಾರಸ್ವಾಮಿ ಚಟಕ್ಕೆ ಮಾತನಾಡ್ತಾರೆ ಅಂತೇಳಿ ಚಲುವರಾಯಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ನೋಡಿ, ಇಂತಿಂಥ ಪದಗಳ ಬಳಕೆಯನ್ನು ಮಾತಾಡ್ತಾ ಇದ್ದಾರೆ. ಚಲುವರಾಯಸ್ವಾಮಿ ಅವರು ಹೇಳ್ತಿದ್ದಾರೆ, ಕುಮಾರಸ್ವಾಮಿ ಅವರು ಚಟಕ್ಕೆ ಬೇಕಾಗಿ ಮಾತಾಡ್ತಾರೆ. ಸತ್ಯ ಹರಿಶ್ಚಂದ್ರ ಸತ್ತ ಬಳಿಕ ಕುಮಾರಸ್ವಾಮಿ ಅವರೇ ಸತ್ಯ ಹರಿಶ್ಚಂದ್ರ ಅಂತೇಳಿ ನಮ್ಮಲ್ಲಿ ಯಾವ ಕಮಿಷನ್ನು ಇಲ್ಲ ಅನ್ನುವಂತಹ ಧಾಟಿಯಲ್ಲಿ ಚಲುವರಾಯಸ್ವಾಮಿ ಅವರು ಮಾತನಾಡ್ತಾರೆ. ಲಂಚ ಮುಟ್ಟದೆ ಭ್ರಷ್ಟಾಚಾರ ಮಾಡದೆ ಇರುವವರು ಅವರೊಬ್ಬರೇ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲೂ ಕೂಡ ಎಲ್ಲರೂ ಇದನ್ನು ಮಾಡ್ತಾ ಇರೋರೇ ಅನ್ನುವಂತಹ ರೀತಿಯಲ್ಲಿ ಸಚಿವರ ಸಮರ್ಥನೆಯು ಬರ್ತಾ ಇದೆಯೇ ಹೊರತು ಬೇರೆ ಯಾವುದೇ ರೀತಿ ಬರ್ತಾ ಇಲ್ಲ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಗೆ CM ಮತ್ತು ಸಚಿವರು ತಿರುಗೇಟು ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. CM ಮತ್ತು ಚಲುವರಾಯಸ್ವಾಮಿ ಅವರ ಮಾತನ್ನು ನಿಮಗೆ ತೋರಿಸ್ತೀನಿ. ಆರೋಪ ಮಾಡಿದ್ರು, ಪ್ರೂವ್ ಮಾಡಲಿ, ಸಾಬೀತು ಮಾಡಕ್ಕೆ ಹೇಳಿ, ಅದನ್ನು ಸಾಬೀತು ಮಾಡಕ್ಕೆ ಹೇಳಿ. 60% ಕಮಿಷನ್ನು ನಡೀತಾ ಇದೆ, ಭ್ರಷ್ಟಾಚಾರ ನಡೀತಾ ಇದೆ ಅಂತ ಇದ್ರೆ ಲೆಟ್ ಹಿಮ್ ಪ್ರೂವ್ ಇಟ್. ಬರೀ ಆರೋಪ ಮಾಡೋದಲ್ಲ, ಆರೋಪ ಮಾಡಿದ ಮೇಲೆ ಅದನ್ನ ಸಾಬೀತು ಮಾಡಬೇಕಲ್ವಾ? ಅವರು ಚಪಲಕ್ಕೆ ಮಾತಾಡ್ತಾರೆ. ನನಗೆ ಯಾವಾಗ ಹೆಮ್ಮೆ ಅನ್ನಿಸ್ತದೆ ಅಂದರೆ, ಮಾಜಿ ಮುಖ್ಯಮಂತ್ರಿಗಳು
ಕೇಂದ್ರ ಸಚಿವರು ಮಾತನಾಡಿದ್ರೆ ನಾವು ಉತ್ತರ ಕೊಡೋಕ್ಕೆ ತಡ್ಕಾಡ್ಬೇಕು. ಭಾಳ ಕಷ್ಟಪಟ್ಟು ನಿಮ್ಮಂತರ ತಾವು ಸಜೆಷನ್ ತೊಗೊಂಡು ಉತ್ತರ ಕೊಡಬೇಕು. ಆ ಥರ ಅವರು ಪ್ರಶ್ನೆನ ಕಾಮೆಂಟ್ ಮಾಡಿದ್ರೆ ನನಗೂ ಖುಷಿ ಆಗುತ್ತೆ. ಲೀಡ್ರ್ ವಿಚಾರದಲ್ಲಿ ಮಾತನಾಡಲಿಕ್ಕೆ ಅವರು ಬಾಯಿ ಚಪ್ಪಲಿಕ್ಕೆ ಮಾತಾಡ್ತಾರೆ ಅನ್ನೋ ರೀತಿನಲ್ಲಿ ಮಾತನಾಡ್ತಾರೆ. ಪಾಪ ಸತ್ಯವಾಗಿ ಹೇಳ್ತೀನಿ ಕೇಳ್ರಿ, ಆ ಹರೀಶ್ಚಂದ್ರ ಹೋದ್ಮೇಲೆ ಇವರೇ ಅಂತ ಕಾಣುತ್ತೆ. ಲಂಚ ಮುಡ್ದೇ ಇರೋರು, ಬೇರೆಯವರಿಂದ ದುಡ್ಡು ಈಸ್ಕೊಳ್ದೇ ಇರೋರು, ಯಾವುದೇ ಸಹಾಯ ಪಡೆದೇ ಇರೋರು, ಯಾರು ಈ ಭೂಮಿ ಮೇಲೆ ಸ್ವತಂತ್ರ ಬಂದ ಮೇಲೆ ಇದ್ದರೆ ಅದು ಕುಮಾರಸ್ವಾಮಿ ಒಬ್ಬರೇ ಅನ್ನೋದನ್ನು ನೀವೆಲ್ಲ ಒಪ್ಪಲೇಬೇಕಾಗುತ್ತೆ. ಅದೇನು ಅಧಿಕೃತವಾಗಲ್ಲ ಹೇಳ್ತೀವಿ, ದಿವಸಕ್ಕೊಂದು ಆರೋಪ ಮಾಡ್ತೀವಿ, ಅದಕ್ಕೇನು ದಾಖಲೆ ಯಾರು ಹೇಳಿದ್ದು ಮಾಡಿದ್ದು ಬೇಕಾಗ್ತದೆ. ಸುಮ್ಮನೆ ನಮ್ಮ ರಾಜಕೀಯ ಆರೋಪ ಅಷ್ಟೇ, ಅದಕ್ಕೆ ನಮ್ಮದು ರಾಜಕೀಯ ಆ ರೀತಿ ಉತ್ತರ ಕೊಡ್ತೀವಿ ಅಷ್ಟೇ, ಅದಕ್ಕೇನು ಯಾವುದೋ ಮಾತಿರೋಲ್ಲ ಅಂತ. ಹೀಗೆ ಸಚಿವರುಗಳು ಒಬ್ಬರಾದ ಮೇಲೆ ಒಬ್ಬರು ಮಾತನಾಡ್ತಾ ಇದ್ದಾರೆ. ಇವರು ಆರೋಪವನ್ನು ಮಾಡಿದಾರಲ್ಲ, ಅದಕ್ಕೆ ದಾಖಲೆಗಳನ್ನು ಕೊಡಲಿ. ಮುಖ್ಯಮಂತ್ರಿ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಆರೋಪ ಇದ್ದರೆ ಅದನ್ನು ಸಾಬೀತುಪಡಿಸಬೇಕು, ದಾಖಲೆಯನ್ನು ಕೊಡಬೇಕು ಅನ್ನೋದು. ಅದು ದಾಖಲೆಗಳನ್ನು ಒಂದು ಹಂತದವರೆಗೆ ಕೊಡಿಸ್ಬೇಕಾಗಿರೋಂಥ ಅವರು ಆರೋಪ ಮಾಡಿದಂಥ ಜವಾಬ್ದಾರಿ ಇಲ್ಲ ಅಂತೇಳಿ ಅಲ್ಲ. ಆರೋಪವನ್ನು ಸುಮ್ಮನೆ ಮಾಡೋಕ್ಕಾಗಲ್ಲ. ನನಗೆ ಹಿಂಗೆ ಅನ್ನಿಸ್ತು, ಇವರು 60% ಕಮಿಷನ್ ತೊಗೊಳ್ತಿದ್ದಾರೆ ಅಂತೇಳಿ ಅನ್ನಿಸ್ತು ಕೂಡ ಆರೋಪ ಮಾಡೋಕ್ಕಾಗೋದಿಲ್ಲ. ಆರೋಪಕ್ಕೆ ಒಂದಿಷ್ಟು ದಾಖಲೆಗಳು ಬೇಕು ನಿಜ, ಆದರೆ ಅವರೇ ಸಾಬೀತುಪಡಿಸ್ಕೊಂಡು ಕೂತ್ಕೊಂಡ್ರೆ ಮತ್ತೆ ನೀವು ಇರೋದಿನಕ್ಕೆ ಸರ್ಕಾರ ನಡೆಸ್ತಾ ಇರುವಂಥದ್ದು ಏನಕ್ಕೆ ಅನ್ನೋಂಥ ಪ್ರಶ್ನೆ ಬರುತ್ತೆ. ಮತ್ತು ಇಲ್ಲ ನಮ್ಮಲ್ಲಿ ಭ್ರಷ್ಟಾಚಾರವೇ ಇಲ್ಲ ಅಂತಕೊಂಡು ಸಾಬೀತುಪಡಿಸಿ, ಹಂಗಾದ್ರೆ ಅದನ್ನಾದರೂ ಕೂಡ ಮಾಡ್ಬೋದಲ್ಲ. ಚುನಾವಣೆಯಲ್ಲಿ ಹಿನ್ನಡೆಯಾಗಿ ಹತಾಶರಾಗಿ ಆರೋಪವನ್ನು ಮಾಡ್ತಿದೆ ಅಂತ ಕೂಡ ಎಂ ಬಿ ಪಾಟೀಲ್ ಹೇಳ್ತಿದ್ದಾರೆ. ಇದು ಹಿಟ್ ಆ್ಯಂಡ್ ರನ್ ಅನ್ನೋಂಥದ್ದನ್ನು ಹೇಳ್ತಿದ್ದಾರೆ. ಕುಮಾರಸ್ವಾಮಿ ಅಂತ ಹೇಳಿದ್ರೆ ಅದು ಹಿಟ್ ಆ್ಯಂಡ್ ರನ್ ಅಂತೇಳಿ. 60% ಕಮಿಷನ್ ಬಗ್ಗೆ ಸಾಕ್ಷಿ ಕೊಟ್ಟರೆ ತನಿಖೆ ಮಾಡ್ತೀವಿ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ. ಅಟ್ಲೀಸ್ಟ್ ಅದಕ್ಕೆ ಬೇಕಾದ ಒಂದು ಡಾಕ್ಯುಮೆಂಟ್ಸ್ ಅನ್ನಾದರೂ ಕೊಡಲಿ ಅಂದರೆ ಕುಮಾರಸ್ವಾಮಿ ಅವರಿಗೆ ಹಿಟ್ ಆ್ಯಂಡ್ ರನ್ ಮಾಡುವಂತಹ ಸ್ವಭಾವ ಇದೆ ಅನ್ನುವಂತಹ ನಾರ್ಮಲ್ ಆಗಿರುವಂತಹ ಒಂದು ತಿರುಗೇಟನ್ನು ಎಂ ಬಿ ಪಾಟೀಲ್ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ಏನೇ ಮಾತಾಡಿದ್ರು ಕೂಡ ಕಾಂಗ್ರೆಸ್ನವ್ರದ್ದು ಒಂದು ರೆಡಿಮೇಡ್ ಆನ್ಸರ್ ಇರುತ್ತೆ. ಕುಮಾರಸ್ವಾಮಿ ಇರೋದಲ್ಲ, ಅದು ಹಿಟ್ ಆ್ಯಂಡ್ ರನ್ ಕೇಸು ಅಂತ ಇದು ಕಾಮನ್ ಆಗೋಗಿದೆ. ಸಾಕ್ಷಿ ಕೊಟ್ಟರೆ ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ನಾವು ಕ್ರಮ ಕೈಗೊಳ್ತೀವಿ ಅಂತಕೊಂಡು ಎಂ ಬಿ ಪಾಟೀಲರು ಹೇಳ್ಕೊಂಡಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ. ಕಳೆದ ಬಾರಿ ಕೆಂಪಣ್ಣ ಅವರು 40% ಆರೋಪವನ್ನು ಮಾಡಿದರು ಸರ್ಕಾರದ ವಿರುದ್ಧ. ಅಷ್ಟೇ ಆತ್ಮಹತ್ಯೆ ಮಾಡಿಕೊಂಡಂತಹ ಸಚಿನ್ ಪಾಂಚಾಳ್ ಗುತ್ತಿಗೆದಾರನೋ ಅಲ್ವೋ ಅನ್ನುವಂಥ ಅನುಮಾನ ಎಂ ಬಿ ಪಾಟೀಲರು ಕೂಡ ಕಾಡ್ತಾ ಇದೆ. ಅದನ್ನು ಅವರು ಹೇಳ್ತಿದ್ದಾರೆ. ಅವನು ಆತ್ಮಹತ್ಯೆ ಮಾಡ್ಕೊಂಡಾತ ಗುತ್ತಿಗೆದಾರ ಹೌದೋ ಅಲ್ವೋ ಅದನ್ನು ಮೊದಲು ಹೇಳಬೇಕು ಅನ್ನುವಂಥ ಪ್ರಶ್ನೆಯನ್ನು ಎಂ ಬಿ ಪಾಟೀಲರು ಹೇಳ್ತಾರೆ. ಎಂ ಬಿ ಪಾಟೀಲ್ ಮಾತ್ರ ನಿಮಗೆ ತೋರಿಸ್ತಾರೆ. ಸ್ವಾಮಿಯವರು ಈ ಮೊನ್ನೆ ನಡೆದಂತಹ ಚುನಾವಣೆಯಲ್ಲಿ ಹಿನ್ನಡೆ ಆದ್ಮೇಲೆ ಅವರ ಅಸ್ತಿತ್ವಕ್ಕೆ, ಪಕ್ಷದ ಅಸ್ತಿತ್ವಕ್ಕೆ, ಅವರ ಅಸ್ತಿತ್ವಕ್ಕೆ ಪ್ರಶ್ನೆ ಉದ್ಭವ ಆಗಿದೆ. ಹೀಗಾಗಿ ಅವರು ಹತಾಶರಾಗಿ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಾಕ್ಷಿ ಕೊಡ್ಲಿ, ಎನ್ಕ್ವೈರಿ ಮಾಡ್ತೀವಿ. ಸುಮ್ಮನೆ ಈಗ ಹಿಟ್ ಅಂಡ್ ರನ್ ಮಾಡೋದವ್ರದ್ದು ಸ್ವಭಾವ ಇದೆ. ಕುಮಾರಸ್ವಾಮಿ ಅವ್ರದ್ದು ಹಿಟ್ ಅಂಡ್ ರನ್ ಮಾಡುವಂತ ಸ್ವಭಾವ ಇದೆ. ನೋಡಿ ಒಂದು ಕೆಲಸ ಮಾಡಿ, ಯಾರು ಗುತ್ತಿಗೆದಾರರು ಸಮಾಧಾನ ಮಾಡಿದ್ದಾರೆ ನಿರ್ದಿಷ್ಟವಾಗಿ ಅವರು ಕೊಡ್ಲಿ, ಅದನ್ನ ನಾವು ತನಿಖೆ ಮಾಡ್ತೀವಿ. ತಪ್ಪಿಸ್ತರಿಗೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀವಿ. ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡೆಯುವಂತದ್ದು ಆಗ್ಬಾರ್ದು. ನಿರ್ದಿಷ್ಟವಾಗಿ ಕೊಡ್ರಿ, ಇಂತ ಇದರಲ್ಲಿ ಇವತ್ತು ಸಹ ಅವ್ಯವಹಾರ ಆಗಿದೆ, ಆ ಸಂಬಂಧಿಸಿದ ಕೊಡ್ರಿ. ಸುಮ್ಮನೆ ಯಾರು ಹಂಗೆ ಆಗಿದೆ ಹಿಂಗಾಗಿದೆ ಹೇಳಿದ್ರೆ ಉಪಯೋಗ ಆಗೋದಿಲ್ಲ. ಅದು ಸಲ ಏನಾಗಿತ್ತು, ಕೆಂಪಣ್ಣ ಅವರು ವರದಿ ಇದ್ರಾಗ 40% ಕಮಿಷನ್ ಕೊಟ್ಟಿದ್ರು ಅವ್ರು ಬಿಜೆಪಿ ಸರ್ಕಾರ ಇದ್ದಾಗ. ಈಗ ನೀನ್ಯಾರು ಪ್ರಿಯಾಂಕ್ ಖರ್ಗೆ ಅವರು ಅವ್ನ ಕಾಂಟ್ರಾಕ್ಟರ್ ಹೌದು ಅಲ್ಲೋ ಅಂತ ಜಿಜ್ಞಾಸೆ ಇದೆ. ನಮ್ಮ ಸರ್ಕಾರದಲ್ಲಿ ಅದು ಯಾವುದೇ ರೀತಿ ಈ ರೀತಿ ಕೆಲಸಗಳಾಗೋದಿಲ್ಲ. ನಿರ್ದಿಷ್ಟವಾಗಿ ಕೊಟ್ರೆ ಕ್ರಮ ಕೈಗೊಳ್ತೀವಿ. ಕೊಡ್ಲಿ ನಿರ್ದಿಷ್ಟವಾಗಿ. ನೀವು ಮಾಧ್ಯಮದವ್ರು ನಿರ್ದಿಷ್ಟವಾಗಿ ಇದು ಮಾಡ್ರಿ. ಇಷ್ಟೆಲ್ಲ ಆರೋಪಗಳು ಒಂದು ಕಡೆಯಲ್ಲಿ ಬರ್ತಾ ಇದ್ದಾರೆ, ಅದಕ್ಕೆ ಪ್ರತ್ಯಾರೋಪ ಇವೆಲ್ಲವೂ ಕೂಡ ಬರ್ತಾ ಇದ್ದಾವೆ. ಸವಾಲುಗಳನ್ನು ಹಾಕ್ತಾ ಇದ್ದಾರೆ, ದಾಖಲೆಗಳನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇನ್ನೂ ಒಂದು ಅಂಶ ಇಲ್ಲಿ ಭಾಳ ಗಮನಾರ್ಹವಾಗಿರುವಂಥ, ಹಿಂದೆ ಸಿದ್ದರಾಮಯ್ಯನವರು ಆರೋಪವನ್ನು ಮಾಡಿದಾಗ, ಬಿಜೆಪಿಯವರ ವಿರುದ್ಧ ಆರೋಪವನ್ನು ಮಾಡಿದಾಗ ಸಿದ್ದರಾಮಯ್ಯನವರು ಏನಾದರೂ ದಾಖಲೆಯನ್ನು ಕೊಟ್ಟಿದ್ರಾ ಅನ್ನುವಂಥ ಪ್ರಶ್ನೆಯನ್ನು ಸರ್ವೇ ಸಾಮಾನ್ಯವಾಗಿ ಸಹಜವಾಗಿ ಕೇಳ್ತಾ ಇದ್ದಾರೆ. ಆಗ ಹೇಗೆ ಸಿದ್ದರಾಮಯ್ಯನವರು ಹಾಗಾದರೆ ಆರೋಪವನ್ನು ಮಾಡೋಕ್ಕೆ ಶುರು ಮಾಡಿದರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗ ಸಿದ್ದರಾಮಯ್ಯನವರು ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ನಾನು ಹಿಂದೆ ಆರೋಪವನ್ನು ಮಾಡಿದ್ದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ತಮ್ಮದೇ ಆದಂತಹ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ವಿಶೇಷವಾಗಿ ಸಿದ್ದರಾಮಯ್ಯನವರು ಹೇಳ್ತಾ ಇರುವಂಥದ್ದು, ಹೌದು ನಾನು ಕೂಡ ಹಿಂದೆ ಆರೋಪವನ್ನು ಮಾಡಿದ್ದೆ. ಆದರೆ ಆಗ ಕೆಂಪಣ್ಣ ಅವರ ಒಂದು ಆರೋಪ ಇತ್ತು. ಅವರು ಲೆಟರ್ ಬರೆದಿದ್ರು ಅಧಿಕೃತವಾಗಿ, ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾಗಿ ಅಧಿಕೃತವಾಗಿ ಅವರು ಲೆಟರನ್ನು ಬರೆದಿದ್ರು. ಬಿಜೆಪಿ ಸರ್ಕಾರದ ವಿರುದ್ಧ ಕಮಿಷನ್ ಆರೋಪ ಮಾಡಿದ್ದಂತಹ ಕಾಂಗ್ರೆಸ್ ಅದು ಸುಮ್ಮನೆ ಮಾಡಿರಲಿಲ್ಲ. ಬದಲಿಗೆ ಬಿಜೆಪಿ ಸರ್ಕಾರದ ವಿರುದ್ಧ ಕಮಿಷನ್ ಆರೋಪವನ್ನು ಮಾಡಿದಾಗ ಬಿಜೆಪಿ ಸರ್ಕಾರದ ವಿರುದ್ಧ ಕಮಿಷನ್ ಆರೋಪವನ್ನು ಮಾಡಿದ್ದು ಕಾಂಗ್ರೆಸ್ ಆಗಿದ್ರೂ ಕೂಡ ಅದರ ಪೂರ್ವದಲ್ಲಿ, ಅಂದರೆ ಅದಕ್ಕಿಂತ ಮುಂಚಿತವಾಗಿ ಇದೇ ಬಿಜೆಪಿ ಸರ್ಕಾರದ ವಿರುದ್ಧ, ಇದೇ ಬೊಮ್ಮಾಯಿಯವರ ಸರ್ಕಾರದ ವಿರುದ್ಧ ಆರೋಪವನ್ನು ಮಾಡಿದಂಥದ್ದು
ಕೆಂಪಣ್ಣ. 40% ಆರೋಪಕ್ಕೆ ಕಾಂಗ್ರೆಸ್ ಬಳಿ ಏನು ಸಾಕ್ಷಿ ಇದೆ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಕೇಳ್ತಾ ಇರೋದಕ್ಕೆ, ಹೌದು ನಾನು ಸಾಕ್ಷಿ ಕೊಟ್ಟಿರಲಿಲ್ಲ, ಆರೋಪ ಮಾಡಿದ್ದು ಅವತ್ತು ಕೆಂಪಣ್ಣ. ಅವರು ಆರೋಪವನ್ನು ಮಾಡಿದರು ಮತ್ತು ಆರೋಪಕ್ಕೆ ಪೂರಕವಾಗಿ ಅವರು ಪತ್ರ ಬರೆದಿದ್ರು, ಪ್ರಧಾನಮಂತ್ರಿಯವರಿಗೆ ಪತ್ರ ಬರೆದಿದ್ರು. ಒಬ್ಬ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾಗಿ ಅಧಿಕೃತವಾಗಿ ಅಂಥದ್ದೊಂದು ಪತ್ರ ಬರೆದಿದ್ರು. ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಆರೋಪವನ್ನು ಮಾಡಿದ್ರು. ಹೀಗಿರುವಾಗ ಅಂಥದ್ದೊಂದು ಆರೋಪ ಹಾಗಾದರೆ ಸಿದ್ದರಾಮಯ್ಯನವರು ಸರ್ಕಾರದ ವಿರುದ್ಧ ಬಂದಾಗ ಸಿದ್ದರಾಮಯ್ಯನವರು ಕೂಡ ತನಿಖೆಯನ್ನು ನಡೆಸಲೇಬೇಕಾದಂತಹ ಅನಿವಾರ್ಯತೆ ಅವ್ರಿಗೂ ಕೂಡ ಸೃಷ್ಟಿಯಾಗುತ್ತೆ. ಅದು ಇವತ್ತು ಇವರು ನಿಂತ್ಕೊಂಡು ಆ ಬಳಿಕ ನಾನು ಆರೋಪ ಮಾಡಿದ್ದು ಅಂತೇಳಿ CM ಸಿದ್ದರಾಮಯ್ಯನವರು ಸಮರ್ಥನೆಯನ್ನು ಕೊಟ್ಟಿದ್ದಾರೆ. ಅಂದರೆ ಇಲ್ಲಿರುವಂಥ ವಿಚಾರ ಏನಂತ ಹೇಳಿದರೆ, ಗುತ್ತಿಗೆದಾರರ ಸಂಘದವರು ನೇರವಾಗಿ ಏನಾದರೂ ಸರ್ಕಾರದ ವಿರುದ್ಧ ಆರೋಪವನ್ನು ಮಾಡಿದರೆ ಆಗ ಸರ್ಕಾರ ಹೌದು ಒಪ್ಕೊಳ್ಬೇಕಾಗತ್ತೆ. ಅದು ಬಿಟ್ಟು ನೀವು ಯಾರೋ ಮಾಧ್ಯಮದ ಮುಂದೆ ಮಾತಾಡಿದ ತಕ್ಷಣವೇ ಅದು ಆರೋಪಕ್ಕೆ ಸಾಕ್ಷ್ಯ ಆಗುವುದಿಲ್ಲ. ಸಿದ್ದರಾಮಯ್ಯನವರ ಮಾತನ್ನು ನಿಮಗೆ ತೋರಿಸ್ತೀನಿ. ನಾನು ಕೊಟ್ಟಿಲ್ಲ, ಕಂಟ್ರಾಕ್ಟರ್ ಹೇಳಿದ್ರು. ಬಸವರಾಜ ಬೊಮ್ಮಾಯಿ ಇರುವಾಗ ಕೆಂಪಣ್ಣವ್ರು ಯಾರು ಅವ್ರು ಹೇಳಿದ್ದಲ್ವಾ, ನಾನು ಹೇಳಿದ್ನ? ನಾನು ಆಮೇಲೆ ಹೇಳಿದ್ದು, ಮೊದಲ ಹೇಳಿದವರು ಅವರು. ಕಮಿಷನ್ ಕೊಡೋರು ಯಾರು? ಕಾಂಟ್ರಾಕ್ಟ್ ತಗೊಳ್ಳೋರು ಸರ್, ತಗೊಳ್ಳೋರು ಹಿಂದಿನ ಸರ್ಕಾರದವರು, ಬಿಜೆಪಿ ಅವ್ರು ತಗೊಂಡಿದ್ದಾರೆ. ಹೀಗೆ ಸಿದ್ದರಾಮಯ್ಯನವರು ತಮ್ಮ ಆರೋಪಗಳ ಸುರಿಮಳೆಯನ್ನು ಮುಂದುವರಿಸಿದ್ದಾರೆ. ಬಿಜೆಪಿಯವರ ವಿರುದ್ಧದ ವಿಚಾರಗಳನ್ನು ಮತ್ತು ಅದಕ್ಕೆ ತಿರುಗೇಟು ಕೊಡುವ ಕೆಲಸವನ್ನು ಮಾಡಿದ್ದಾರೆ. ಹಾಗಾದರೆ ನಿಜಕ್ಕೂ ಕಮಿಷನ್ ಇಲ್ವೇ ಇಲ್ವಾ ಅನ್ನುವ ಪ್ರಶ್ನೆ ಬರುತ್ತೆ. ಒಬ್ಬರು ಹೇಳ್ತಾರೆ ಅವ್ರು ಹಾಗಾದ್ರೆ ಯಾವುದೂ ತಗೊಳ್ಳೇ ಇಲ್ವಾ ಅಂತ ಕೇಳ್ತಾರೆ, ಮತ್ತೊಬ್ಬರು ಹೇಳ್ತಾರೆ ಆರೋಪಕ್ಕೆ ಸಾಕ್ಷಿ ಕೊಡಿ. ನಿಜಕ್ಕೂ ಕಮಿಷನ್ ಇಲ್ವೇ ಇಲ್ವಾ? ಯಾವುದೇ ಸರ್ಕಾರ ಬಂದರೂ ಕೂಡ ಕಮಿಷನ್ ಇಲ್ಲದೆ ಕೆಲಸ ನಡೆಯೋದೇ ಇಲ್ವಾ ಅನ್ನುವಂಥ ಪ್ರಶ್ನೆ ರಾಜ್ಯದ ಪ್ರತಿಯೊಬ್ಬರಿಗೂ ಕೂಡ ಕಾಡ್ತಿರೋದು. ಒಬ್ಬರಿಗೆ 40% ಹೇಳಿದ್ರು, ಒಬ್ಬರಿಗೆ 10% ಹೇಳಿದ್ದಾರೆ, ಆಮೇಲೆ ಒಬ್ಬರಿಗೆ 40% ಹೇಳಿದ್ದಾರೆ, ಈಗ 60% ಹೇಳ್ತಿದ್ದಾರೆ. ಎಲ್ಲ ಸರ್ಕಾರದಲ್ಲೂ ಕಮಿಷನ್ ವ್ಯವಹಾರದ ಮೂಲಕವಾಗಿಯೇ ಕೆಲಸ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಸಾಮಾನ್ಯ ಜನರನ್ನು ಕಾಡ್ತಾ ಇರುವಂಥದ್ದು. ಹಾಗೆಯೇ ಈ ಪಕ್ಷಗಳನ್ನು ಗೆಲ್ಲಿಸಿ ಅಧಿಕಾರದಲ್ಲಿ ಕೂರಿಸಿರ್ತಾರಲ್ಲ ಆ ಪಕ್ಷಗಳ ಕಾರ್ಯಕರ್ತರಿಗೂ ಕೂಡ ಇಂಥ ಪ್ರಶ್ನೆಗಳು ಕಾಡ್ತಾ ಇರ್ತವೆ. ಟೇಬಲ್ ಮೇಲಿನ ಫೈಲ್ ಪಾಸ್ ಆಗಬೇಕು ಅಂತಿದ್ರೆ ಕಮಿಷನ್ ಕೊಡಬೇಕಾದಂಥ ಅನಿವಾರ್ಯತೆ ರಾಜ್ಯದಲ್ಲಿ ಯಾಕೆ ಸೃಷ್ಟಿ ಆಗ್ತಾ ಇದೆ ಅನ್ನುವಂತಹ ಪ್ರಶ್ನೆ ಪ್ರತಿಯೊಬ್ಬರಿಗೂ ಕೂಡ ಇರುವಂಥದ್ದು. ಕಮಿಷನ್ 40% ಇದ್ದಂಥದ್ದು 60% ಅನ್ನೋದಷ್ಟೇ ಈಗ ಆಗ್ತಿರುವಂಥ ಚರ್ಚೆ. 40% ಇದ್ದಿದ್ದು 10% ಬಂದಿದೆ, ಅಥವಾ ಕಮಿಷನ್ನೇ ಇಲ್ಲದೆ ಸರ್ಕಾರಗಳು ಕೆಲಸ ಮಾಡಿಸಿದ್ದಾವೆ ಅಂತೇಳಿ ಯಾರೂ ಹೇಳ್ತಾ ಇಲ್ಲ. ಇದು ಈಗಿರುವಂಥ ವಾಸ್ತವ. ಆರೋಪಕ್ಕಾಗಿ ಆರೋಪ ಮಾಡಿದ್ದಾರಾ ಅಥವಾ ನಿಜಕ್ಕೂ ಕಮಿಷನ್ ಪಡಿತಿದ್ದಾರಾ ಅನ್ನುವಂತಹ ಪ್ರಶ್ನೆ ಇದ್ದೇ ಇರುವಂಥದ್ದು. ಇಲ್ಲಿ ಕುಮಾರಸ್ವಾಮಿಯವರು ಆರೋಪ ಮಾಡಿದ ತಕ್ಷಣವೇ ಅದೇ ನಿಜ ಅಂತೇಳಿ ಅಲ್ಲ, ಆದರೆ ಆರೋಪಕ್ಕಾಗಿ ಆರೋಪ ಮಾಡ್ತಾನೆ ಅಥವಾ ನಿಜಕ್ಕೂ ಕಮಿಷನ್ನೇ ಪಡಿತಾ ಇಲ್ಲ ಅಂತ ಹೇಳಿದರೆ ಸರ್ಕಾರ ಹೇಳಬೇಕು, ನಾವು ಕಮಿಷನ್ನೇ ಪಡಿತಾ ಇಲ್ಲ, ನೋಡ್ರಪ್ಪ ಇಂಥದ್ದೊಂದು ಟ್ರಾನ್ಸ್ಪರೆನ್ಸಿಯನ್ನು ತಂದಿದ್ದೀವಿ ನಮ್ಮ ಆಡಳಿತದಲ್ಲಿ, ಪಾರದರ್ಶಕತೆ ತಂದಿದ್ದೀವಿ ನಮ್ಮ ಆಡಳಿತ ಅಂತ ಹೇಳಬೇಕು. ಆ ಧೈರ್ಯವನ್ನು ಸರ್ಕಾರವೂ ಕೂಡ ತೋರಿಸಬೇಕಾಗಿರೋದು ಸರ್ಕಾರದ ಜವಾಬ್ದಾರಿ ಆಗಿರುತ್ತೆ.